ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆಪರೇಷನ್ ಸಿಂಧೂರಾಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಸುದ್ದಿ. ಆಪರೇಷನ್ ಹೊತ್ತಲ್ಲಿ ಆಪರೇಷನ್ ಆದಮೇಲೆ ನಮ್ಮ ಸೇನೆಯಿಂದ ಸರ್ಕಾರದಿಂದ ಎಲ್ಲಿಂದಲೂ ಇದುವರೆಗೆ ಬರೆದಂಥ ಒಂದು ಬಿಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಎಷ್ಟು ದೊಡ್ಡ ಸುದ್ದಿ ಇದು ಅಂದರೆ ಭಾರತೀಯರು ನಿಜಕ್ಕೂ ಖುಷಿ ಪಡುವಂಥ ಸುದ್ದಿ, ನಿಟ್ಟುಸಿರು ಬಿಡುವಂಥ ಸುದ್ದಿ. ಅದನ್ನು ನಿಮ್ಮ ಮುಂದೆ ಇಡ್ತೀವಿ. ಅಸಲಿಗೆ ಪಾಕಿಸ್ತಾನಕ್ಕೆ ಭಾರತ ಏನು ಮಾಡಿದೆ, ಕಂಡಿದ್ದು ಕೇಳಿದ್ದು ಮಾತ್ರ ಅಲ್ಲ, ಅಸಲಿಗೆ ಆಗಿದ್ದು ಏನು ಅನ್ನೋದನ್ನ ತೆರೆದಿಡ್ತಿರುವಂತಹ ಗುಡ್ ನ್ಯೂಸ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಅದರ ಜೊತೆಗೆ ಬರೀ ಪಾಕ್ ಮೇಲಲ್ಲ, ಕಾಂಗ್ರೆಸ್ನ ಮೇಲೆ ಮೋದಿ ಸರ್ಜಿಕಲ್ ಸ್ಟ್ರೈಕ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಥ ಆಘಾತ ನೋಡಿ. ಖರ್ಗೆ, ರಾಹುಲ್ ಗಾಂಧಿ ಅಥವಾ ಎಲ್ಲ ನಾಯಕತ್ವಕ್ಕೆ ಮಾಹಿತಿನ ನೋಡ್ತಾ ಹೋಗೋಣ. ಒನ್ ಬೈ ಒನ್ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ. ಎಸ್ ವೀಕ್ಷಕರೇ, ಪಾಕಿಸ್ತಾನದಲ್ಲಿ ಏನು ಡ್ಯಾಮೇಜ್ ಆಗಿದೆ ಅನ್ನುವಂಥ ದೃಶ್ಯಗಳನ್ನ ಭಾರತ ಬಿಚ್ಚಿಡ್ತು, ಸ್ಯಾಟಲೈಟ್ ಇಮೇಜಸ್ ಕೊಡ್ತು, ಮತ್ತು ಈಗಾಗಲೇ ಪ್ರೈವೇಟ್ ಏಜೆನ್ಸಿಗಳ ಸರ್ವೆ ರಿಪೋರ್ಟು ಮತ್ತು ನಮ್ಮ ಡಿಫೆನ್ಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆಯೇ ಒಂದು ರಿಪೋರ್ಟ್ ಹೊರಗಡೆ ಬಿದ್ದಿದೆ. ಇದೆಲ್ಲವನ್ನೂ ಗಮನಿಸಿದರೆ ಎಷ್ಟು ಲಾಸ್ ಆಗಿದೆ, ಅಂಕಿ ಅಂಶ, ಹಣ ಕಾಸು, ಸಾವಿರ ಕೋಟಿ ಅಲ್ಲ ಲಕ್ಷ ಕೋಟಿ ನಷ್ಟ ಆಗಿದೆ ಪಾಕಿಸ್ತಾನಕ್ಕೆ. ಯಾವ್ಯಾವ ವಿಮಾನ ಬಿದ್ದಿದೆ ಎಲ್ಲ ಡೀಟೇಲ್ಸ್ ಈಗಾಗಲೇ ನಾವು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎಲ್ಲ ಕಡೆ ಗಮನಿಸಿರ್ತೀರಿ ನೀವು ಅದನ್ನು. ಅದರ ನಡುವೆ ನೋಡಿ, ಈಗ ಪಾಕಿಸ್ತಾನದ ನವಾಜ್ ಶರೀಫ್ ಮಗಳು, ನವಾಜ್ ಶರೀಫ್ ಅಂದರೆ ಪಾಕಿಸ್ತಾನದ PM ಅಂತಲೇ ಹೇಳಬೇಕು, ಯಾಕಂದರೆ ನಡೆಸ್ತಿರೋದು ಆತನ ಸಹೋದರ ಅಷ್ಟೇ. ಹೆಸರಿಗೆ ಸಹೋದರ PM ಆಗಿದ್ರೂ ಕೂಡ ನವಾಜ್ ಶರೀಫ್ ಕೈಯಲ್ಲೇ ಇರೋದು, ಕಂಟ್ರೋಲ್ ಸಂಪೂರ್ಣವಾಗಿ ಪಾಕಿಸ್ತಾನದ್ದು. ಅವರ ಮಗಳು ಮರಿಯಂ ಶರೀಫ್ ಪಂಜಾಬ್ನ ಮುಖ್ಯಮಂತ್ರಿ, ಪಾಕಿಸ್ತಾನದ ಪಂಜಾಬ್ನ ಮುಖ್ಯಮಂತ್ರಿ. ಆಕೆ ಅಂದರೆ ಆಡಳಿತ ಪಕ್ಷದವರೇ ಹೇಳ್ದಂಗೆ ಆಯ್ತು ಅಲ್ವಾ. ಇದು ಆಡಳಿತ ನಡೆಸ್ತಿರೋರೇ ಪಾಕಿಸ್ತಾನದಲ್ಲಿ ಹೇಳಿದಂಥ ಬಹುದೊಡ್ಡ ಸತ್ಯ ಏನಂತ, ಮರಿಯಂ ನವಾಜ್ ಶರೀಫ್ ಪಕ್ಕಾ ಮಾಹಿತಿಯನ್ನು ಪಾಕಿಸ್ತಾನದಲ್ಲಿ ಆಗಿರೋದನ್ನು ವಿತ್ ಎಕ್ಸಾಂಪಲ್ ಆ ದೃಶ್ಯವನ್ನೇ ಕಟ್ಟಿಕೊಟ್ಟಂತೆ ತೆರೆದಿಟ್ಟಿದ್ದಾರೆ ನೋಡಿ. ಇದು ಭಾರತದಲ್ಲಿ ಬಹಳಷ್ಟು ಜನಕ್ಕೆ ಅರಗಿಸ್ಕೊಳ್ಳೋಕೆ ಕಷ್ಟ ಆಗಬಹುದು. ಇತಿಹಾಸದಲ್ಲಿ ಎಷ್ಟೋ ದಶಕಗಳಲ್ಲಿ ಮಾಡೋದಿಕ್ಕಾಗದಂಥ ಹಾನಿಯನ್ನ ಭಾರತ ಈ ಸಲ ಪಾಕಿಸ್ತಾನಕ್ಕೆ ಮಾಡಿದೆ. ಎಷ್ಟೋ ವರ್ಷಗಳಿಂದ ಇದುವರೆಗೂ ಪಾಕಿಸ್ತಾನಕ್ಕೆ ಎಷ್ಟೋ ಯುದ್ಧಗಳು ನಡೀತಲ್ವಾ ಪಾಕಿಸ್ತಾನ ಭಾರತದ ನಡುವೆ, ಏನೇನಾಯ್ತಲ್ವಾ ಪಾಕಿಸ್ತಾನಕ್ಕೆ ಹೆಂಗೆ ಹೊಡೆದಿದೆ ಅವಕಾಶ ಸಿಕ್ಕಾಗೆಲ್ಲ. ಇತಿಹಾಸದಿಂದ ಇಲ್ಲಿ ತನಕ ಭಾರತ ಅನ್ನೋದು ಗೊತ್ತು. ಕೆಣಕೊಂಡು ಕಾಲು ಕೆರ್ಕೊಂಡು ಬರ್ತಾರೆ, ತಿನ್ಕೊಂಡು ಹೋಗ್ತಾರೆ, ಇದೇ ಆಗಿರೋದು. ಆದರೆ ಇಷ್ಟು ದಶಕಗಳಲ್ಲಿ ಹೊಡೆಯೋದಕ್ಕಾಗದಂತಹ ಪೆಟ್ಟನ್ನ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅನ್ನೋದನ್ನ ಸ್ವತಃ ಮರಿಯಂ ನವಾಜ್ ಶರೀಫ್ ಖಚಿತಪಡಿಸ್ತಾರೆ. ಒಂದು ಎಕ್ಸಾಂಪಲ್ ಜೊತೆಗೆ ಬ್ಲ್ಯಾಕ್ ಡೇ ಅಂತ ಆಚರಿಸ್ತಾರೆ. ಪಾಕಿಸ್ತಾನದ ಇತಿಹಾಸದಲ್ಲಿಯೇ ಬ್ಲ್ಯಾಕ್ ಡೇ ಅಂತ ಒಂದು ದಿನವನ್ನು ಆಚರಿಸ್ತಾರೆ. ಅದು ತೆಹ್ರಿಕ್-ಇ-ಇನ್ಸಾಫ್ PTI, ಪಾಕಿಸ್ತಾನದ ತೆಹ್ರಿಕ್-ಇ-ಇನ್ಸಾಫ್ ದಾಳಿ 2023 ಮೇ 9 ಆದಂತಹ ದಾಳಿ ಅತಿ ದೊಡ್ಡ ವಿಧ್ವಂಸವನ್ನೇ ಸೃಷ್ಟಿಸಿರತ್ತೆ ಪಾಕಿಸ್ತಾನದಲ್ಲಿ. ಆ ದಾಳಿಗೂ ಮತ್ತು ಭಾರತ ಮಾಡಿದೆಯಲ್ಲ ಈ ಆಪರೇಷನ್ನು ಮೇ 7 ಆದಂತಹ ಭಾರತದ ಆಪರೇಷನ್ ಸಿಂಧೂರ, ಇದಕ್ಕೆರಡಕ್ಕೂ ವ್ಯತ್ಯಾಸವೇ ಇಲ್ಲ. ಪಾಕಿಸ್ತಾನದಲ್ಲಿ ಬ್ಲ್ಯಾಕ್ ಡೇಯನ್ನ ಆಚರಿಸುವಂತೆ ಮಾಡಿದಂತಹ ಭಯೋತ್ಪಾದಕ ದಾಳಿಯಲ್ಲಿ ಎಷ್ಟು ನಷ್ಟ ಆಯ್ತೋ ಅದಕ್ಕಿಂತ ಬಹುದೊಡ್ಡ ನಷ್ಟವನ್ನು ಆಪರೇಷನ್ ಸಿಂಧೂರ ಮಾಡಿದೆ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಆಕೆಯ ಭಾಷೆಯಲ್ಲಿ ಆಕೆ ವಿವರಿಸ್ತಾಳೆ. ಇತಿಹಾಸದಲ್ಲಿ ಕಂಡರಿಯದಂತಹ, ಪಾಕಿಸ್ತಾನದಲ್ಲಿ ರಿಪೀಟ್ ಮಾಡ್ತಾರೆ, ಪಾಕಿಸ್ತಾನದಲ್ಲಿ ಇಷ್ಟು ದಶಕಗಳಲ್ಲಾಗದಂತಹ ಶತ್ರು ರಾಷ್ಟ್ರ ನಮಗೆ ಏನು ಮಾಡೋದಿಕ್ಕಾಗಿರ್ಲಿಲ್ವೋ ಅದನ್ನ ಮಾಡಿದೆ, ನಾವೇ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾಳೆ ಆಕೆ. ನಾವೇ ಅಂಥದ್ದೊಂದು ಡ್ಯಾಮೇಜ್ ಇಷ್ಟು ವರ್ಷಗಳಲ್ಲಾಗದ್ದನ್ನು ನಾವು ಮಾಡಿಕೊಂಡಿದ್ದೀವಿ ಅನ್ನುವಂಥ ಸತ್ಯವನ್ನ ಒಪ್ಪಿಕೊಂಡ, ಡ್ಯಾಮೇಜನ್ನು ಒಪ್ಪಿಕೊಂಡ ಪಾಕಿಸ್ತಾನ ಪ್ರಧಾನಿಯ ಮಗಳು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನವಾಜ್ ಶರೀಫ್ ಕೈಯಲ್ಲೇ ಇರೋದು ಆಡಳಿತ ಅಂದ್ರೂ ತಪ್ಪಿಲ್ಲ. ಆಕೆ ಮುಖ್ಯಮಂತ್ರಿ ಪಂಜಾಬ್ನಲ್ಲಿ. जो कुछ 9 मई को हुआ और जो कुछ उससे पहले इंडिया ने 6 और 7 मई की शाम को हमला करके किया, उसमें ज़्यादा फर्क नहीं है, बल्कि शायद हमने ज़्यादा, हमारी उस सियासी जमात ने ज़्यादा नुकसान पहुंचाया पाकिस्तान को, क्योंकि जो काम दुश्मन बरसों में नहीं कर सका, दहाइयों में नहीं कर सका, वो हमने खुद अपने मुल्क का नुकसान कर दिया. सो ಈಗ ನೋಡಿ, ಪಾಕಿಸ್ತಾನದ ಅಸಲಿ
ಡ್ಯಾಮೇಜ್ ಏನಾಗಿದೆ, ಅಸಲಿ ಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಾಗ್ತಿದೆ. $4 ಬಿಲಿಯನ್ ಗಿಂತ ಅತಿ ಹೆಚ್ಚು ಪ್ರಮಾಣದ ನಷ್ಟ ವಸ್ತುವಿನ ಲೆಕ್ಕದಲ್ಲಿ ಹಾಕೋದಕ್ಕೆ ಹೋದ್ರೆ ಆಗಿದೆ. ಅಲ್ಲಿ ಓವರ್ ಆಲ್ ಲಕ್ಷ ಕೋಟಿ, ಒಂದೊಂದು ಏರ್ ಬೇಸ್ ರಿಪೇರ್ ಮಾಡೋಕೆ 17,000-18,000 ಕೋಟಿ ಬೇಕು ಅಂದ್ರೆ ಓವರ್ ಆಲ್ ಎಷ್ಟು ಲಕ್ಷ ಕೋಟಿ ಆಗಬಹುದು ಲೆಕ್ಕ ಹಾಕಿ. ಇದು ಹಣಕಾಸು ಲೆಕ್ಕಾಚಾರದಲ್ಲಿ ಒಂದು ಅಂದಾಜು ಲೆಕ್ಕ. ಮತ್ತೊಂದು ಕಡೆ ಅವರ ಯುದ್ಧ ವಿಮಾನಗಳು ಯಾವ್ಯಾವ್ದು ಹೋಗಿದೆ, JF-17, F-16, ಪಾಕಿಸ್ತಾನ ಮತ್ತು ಚೀನಾ ಕೊಟ್ಟಿದ್ದ ಬಲಿಷ್ಠ ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಲಾಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಏನ್ ಕಾರ್ಯಾಚರಣೆ ಮಾಡಿದೆ ಅನ್ನುವಂಥ ಸೀಕ್ರೆಟ್ ರಿಪೋರ್ಟು ಕೂಡ ಮೊನ್ನೆಯಷ್ಟೇ ಔಟ್ ಆಯ್ತು. ಈ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಕಳ್ಕೊಂಡಿರೋದೇನು, ಅವರು ಅವ್ಯಾಕ್ ಕಳ್ಕೊಂಡ್ರು. ಹಾಗೆ ಈ ನ್ಯೂಕ್ಲಿಯರ್ ಕೇಪೇಬಲ್ ಇದನ್ನ ಕೂಡ, ಮಿಸೈಲ್ ಅನ್ನ ಕೂಡ ಲಾಂಚ್ ಮಾಡಿ ಶಾಹಿನ್ ಅದನ್ನು ಕೂಡ ಹೊಡೆದು ಬಿಸಾಕಿದೆ ಭಾರತ. ಅವರ ವ್ಯಾಪಕ ಪ್ರಮಾಣದ ಶಸ್ತ್ರಾಸ್ತ್ರಗಳು, ಬಲಿಷ್ಠ ಅಸ್ತ್ರಗಳೇ ಧ್ವಂಸ ಆಗಿವೆ, ಏರ್ ಬೇಸ್ ಧ್ವಂಸ ಆಗಿದೆ. ನೂರ್ ಖಾನ್ ಏರ್ ಬೇಸ್ನ ಕಥೆ ಏನಾಗಿದೆ ಅನ್ನೋದಕ್ಕೆ ಇವತ್ತೊಂದು ಅತ್ಯಂತ ಕ್ಲಿಯರ್ ಆಗಿರುವಂತಹ ಸ್ಯಾಟಲೈಟ್ ಇಮೇಜ್ ಕೂಡ ಈಗ ರಿಲೀಸ್ ಆಗಿರೋದು. ಕಂಪ್ಲೀಟ್ ಆಗಿ ಆ ಕಾಂಪ್ಲೆಕ್ಸ್ ಅನ್ನೇ ಹೊಡೆದು ಹಾಕಿದೆ. Entire complex near India's strike location has been demolished. ಕಂಪ್ಲೀಟ್ ಆಗಿ ಪುಡಿ ಆಗಿ ಬಿಟ್ಟಿರುವಂಥ ಇಮೇಜ್ ಕೂಡ ಈಗ ಔಟ್ ಆಗಿರೋದು. ಸೊ ಎಲ್ಲ ಕಡೆಯಿಂದ ಪಾಕಿಸ್ತಾನ ಮುಂದ್ಗಡೆ ಬಟ್ಟೆ ಹಾಕ್ಕೊಂಡು ಅದೇನೋ ವಿಕ್ಟರಿ ಸ್ಪೀಚ್ ಮಾಡಿದ್ನಲ್ಲ ಪಾಕಿಸ್ತಾನದ PM, ಹಿಂದ್ಗಡೆ ಬಟ್ಟೆ ಫುಲ್ ಹರಿದು ಬೆತ್ತಲೆ ಆಗಿರುವಂಥ ಕಾರ್ಟೂನ್ಗಳು ಬಂದು ಅದಕ್ಕಿಂತ ಭಿನ್ನವಾಗಿಲ್ಲ ಪಾಕಿಸ್ತಾನದ ಪರಿಸ್ಥಿತಿ ಅನ್ನೋದನ್ನ ಬಟಾ ಬಯಲು ಮಾಡಿದ ನವಾಜ್ ಶರೀಫ್ ಪುತ್ರಿ ಮರಿಯಂ ಶರೀಫ್. ನೋಡಿ ಇದು ಕಥೆ. ಪಾಕಿಸ್ತಾನದ ರಕ್ಷಣಾ ಸಚಿವ ನಿನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟ, ರಿಪೋರ್ಟ್ ಮಾಡಿದ್ವಿ, ಆತನ ಮಾತನ್ನು ಕೇಳಿಸ್ಕೊಂಡು ಬನ್ನಿ ನೀವು. ಅಮೆರಿಕ ಯುದ್ಧ ಮಾಡಿ ವ್ಯಾಪಾರ ಮಾಡ್ಕೊಳ್ಳುತ್ತೆ, ಯುದ್ಧದಲ್ಲಿ ಅಮೆರಿಕದ ಪಾಲೇನು ಅನ್ನೋದನ್ನ ಬಿಚ್ಚಿಟ್ಟ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ. ಆತನಿಗೆ ಅಲ್ಲೇ ವಿರೋಧ ಬೇಕಾದಷ್ಟಿದೆ ಆತನ ದೇಶದಲ್ಲೇನೆ, ಆದ್ರೆ ಆತ ಆಗಾಗ ಸತ್ಯ ಒಪ್ಪಿಕೊಳ್ತಾ ಇರ್ತಾನೆ. ಅದರಿಂದ ಭಾರತಕ್ಕೆ ಬೇರೆ ಯಾವ ಅಸ್ತ್ರನೂ ಬೇಡ, ಅವನೊಬ್ಬನೇ ಸಾಕು ಅನ್ನೋ ರೀತಿಯಲ್ಲಿ ಸತ್ಯಗಳನ್ನೆಲ್ಲ ಜಗತ್ತಿನ ಮುಂದೆ ಇಟ್ಟಿದ್ದಾನೆ ಈ ಕ್ವಾಜಾ. ಪಾಶ್ಚಿಮಾತ್ಯ ದೇಶಗಳ ಕೈ ಏನಿದೆ ಅನ್ನೋದನ್ನೆಲ್ಲ ಈಗ ಅಮೆರಿಕ ಯುದ್ಧ ನಿಲ್ಲಿಸಿದೆ ಅಂತ ಬೆನ್ನು ತಟ್ಕೊಳ್ತಿರೋ ಹೊತ್ತಲ್ಲಿ ಅಮೆರಿಕನೇ ಯುದ್ಧ ಮಾಡಿಸಿದ್ದು ಅಂದ್ರೆ ಇದು ಮತ್ತೊಂದು ಅಂತಲ್ಲ. ಯುದ್ಧ ಮಾಡಿಸೋದೇ ಅಮೆರಿಕ ಕೆಲಸನೇ ವ್ಯಾಪಾರ ಮಾಡೋದು, ಯುದ್ಧ ಮಾಡಿಸಿ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಅನ್ನ ಸಿಡಿಸಿದ್ದಾನೆ ಆತ. ಸೊ ಪಾಕಿಸ್ತಾನದಲ್ಲಿ ಅಸಲಿಗೆ ಆಗಿರೋದು ಸಣ್ಣ ವಿಧ್ವಂಸ ಅಲ್ಲ. ಭಾರತ ಕೇವಲ 4 ದಿನಗಳಲ್ಲಿ ಮೆಗಾ ಆಪರೇಷನ್ ಆಗಿದ್ದು 2 ರಾತ್ರಿ, ಒಂದು ಟೆರರಿಸ್ಟ್ಗಳ ಕ್ಯಾಂಪು, 150 ಜನ ಉಗ್ರರು ಮಟ್ಯಾಶು, ಅದಾದ ಮೇಲೆ ಅವರ ಏರ್ ಬೇಸ್ಗಳು 22 ಗಂಟೆಗಳಲ್ಲಿ, 22ನೇ ತಾರೀಕು ಪಹಲ್ಗಾಮ್ ದಾಳಿಯ ಪ್ರತೀಕಾರ 22 ಗಂಟೆಗಳಲ್ಲಿ ಭಾರತ ಮಾಡಿ ತೋರಿಸ್ತಲ್ವಾ ಅಷ್ಟೇ. ಓವರ್ ಆಲ್ 4 ದಿನ ಅಂತ ತಗೊಂಡ್ರೆ ಯುದ್ಧ ಚುಟ್ಪುಟ್ಕ ಯುದ್ಧ ಅಲ್ಲ ಇದು. 4 ದಿನಗಳಲ್ಲಿ ಒಂದು ದೇಶವನ್ನ ಧ್ವಂಸ ಮಾಡುವಷ್ಟು ತಾಕತ್ತು ಇವತ್ತು ನಮ್ಮ ಭಾರತದ ಸೇನೆಗಿದೆ. ಆ ಟೆಕ್ನಾಲಜಿ ಇದೆ, ರಕ್ಷಣಾ ವಲಯ ಅಷ್ಟು ಸುಭದ್ರವಾಗಿದೆ ಅನ್ನೋದನ್ನ ಭಾರತ ಸೇನೆ ಇಡೀ ಜಗತ್ತಿಗೆ ಸಾರಿದೆ. ಇವತ್ತು ಇಡೀ ಜಗತ್ತು ನಿಬ್ಬೆರಗು ಆಗುವಂತೆ ಯಾಕಾಯ್ತು, ಭಾರತದ ಈ ಕಾರ್ಯಾಚರಣೆಯಿಂದ ಆಯ್ತು ಅನ್ನೋದನ್ನ ಈಗ ಪಾಕಿಸ್ತಾನ ಖಚಿತಪಡಿಸ್ತಾ ಇದೆ. ನೋಡಿ, ಅದರ ಜೊತೆಗೆ ಒಂದು ರಿಪೋರ್ಟ್ ಈಗ ಲೀಕ್ ಆಗಿದೆ. ಪಾಕಿಸ್ತಾನ ಮುಚ್ಚಿಡೋಕೆ ಪ್ರಯತ್ನ ಮಾಡ್ತಿದೆ ಪಾಪ, ಆದರೆ ಆ ರಿಪೋರ್ಟ್ ಲೀಕ್ ಆಗಿದೆ. ಪಾಕಿಸ್ತಾನದ ಆಂತರಿಕ ವರದಿ ಲೀಕ್ ಆಗಿದೆ. ಏನು, ಭಾರತದ ವಾಯುಪಡೆ ಪಾಕಿಸ್ತಾನದ ಅವರೇ ಕೊಟ್ಟಿರೋ ರಿಪೋರ್ಟಲ್ಲಿ ನಾವು 12 ಏರ್ ಬೇಸ್ ಹೊಡೆದಿದ್ದೀವಿ. ಪಾಕಿಸ್ತಾನ ಹೇಳ್ಕೊಡ್ತಿರೋ ರಿಪೋರ್ಟಲ್ಲಿ ಕನಿಷ್ಠ 7 ವಾಯುನೆಲೆಗಳು ಸಂಪೂರ್ಣ ಹಾನಿಯಾಗಿದೆ. ಅಲ್ಲದೆ ಪ್ರಮುಖ ಕಮಾಂಡ್ ಕಮ್ಯುನಿಕೇಷನ್ ಸೆಂಟರ್, ಪವರ್ ಗ್ರಿಡ್, ಸೇನೆಯ ಡಿಜಿಟಲ್ ಜಾಲದ ಮೂಲ ಸೌಕರ್ಯ ಕೂಡ ಇಡೀ ಸಿಸ್ಟಮೇ ಧ್ವಂಸ ಆಗಿದೆ. ಇದು ಪಾಕಿಸ್ತಾನದ ವರದಿ ಲೀಕ್ ಆಗಿರೋದು. ರಾವಲ್ಪಿಂಡಿಯಲ್ಲಿನ ನೂರ್ ಖಾನ್ ವಾಯುನೆಲೆ ಅತ್ಯಧಿಕವಾಗಿ ಹಾನಿಯಾಗಿದೆ. ಅಲ್ಲಿನ ಸಂಪೂರ್ಣ ಡಿಜಿಟಲ್ ವ್ಯವಸ್ಥೆ ನಾಶವಾಗಿದೆ. ಸರ್ಗೋದಾದ ಮುಷಾಫ್, ಕಮ್ರಾದ್, ಮಿನ್ಹಾಸ್, ಲೋಧ್ರಾನ್, MM ಆಲಂ, ಕರಾಚಿಯ ಫೈಸಲ್, ಮಸ್ರೂರ್ ಹಾಗೂ ಇಸ್ಲಾಮಾಬಾದ್ನ ವಾಯುನೆಲೆಗಳಲ್ಲದೆ ಪಾಕ್ ವಾಯುಪಡೆಯ ಪ್ರಧಾನ ಕಚೇರಿ ಕೂಡ ಧ್ವಂಸವಾಗಿದೆ. ನೂರ್ ಖಾನ್ ಏರ್ ಬೇಸ್ನ 24 ಸ್ಕ್ವಾಡ್ರನ್ ನಿಂದ ಕಾರ್ಯಾಚರಣೆ ನಡೆಸುವ ರಾಡರ್ ಜಾಮಿಂಗ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ನಲ್ಲಿ ಪ್ರಮುಖ ಪಾತ್ರ ವಹಿಸುವ DA-20 ಎಲೆಕ್ಟ್ರಾನಿಕ್ ಯುದ್ಧ ವಿಮಾನ ಗಂಭೀರವಾಗಿ ಹಾನಿಯಾಗಿದೆ, ಧ್ವಂಸ ಆಗಿದೆ. AW-139 ಹೆಲಿಕಾಪ್ಟರ್ಗಳು ಸೇರಿದಂತೆ ಇತರ ಅಧಿಕ ಮೌಲ್ಯದ ಏರ್ಕ್ರಾಫ್ಟ್ಗಳು ಕೂಡ ಧ್ವಂಸವಾಗಿವೆ ಅನ್ನೋದನ್ನ ಅಮೆರಿಕದ ವರದಿ ಹೊರಗಿಟ್ಟಿರೋದು. ಸೋರಿಕೆಯಾದ ವರದಿ ಮಾಹಿತಿ ಪಾಕ್ ವಾಯುಪಡೆಯ ದೌರ್ಬಲ್ಯವನ್ನ ಇಡೀ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದೆ. ವರದಿ ಯಾಕೆ, ಈಗ ಅಲ್ಲಿನ ಆಡಳಿತ ಪಕ್ಷದವರೇ ಬಾಯಿ ಬಿಟ್ಟು ಮುಖ್ಯಮಂತ್ರಿಗೆ ಈಗ ಆ
ಉದಾಹರಣೆಯ ಸಮೇತ ಚಿತ್ರಣವನ್ನೇ ಕಟ್ಟಿಕೊಟ್ಟಿರುವಾಗ ಇದ್ರ ನಡುವೆ ನೋಡಿ, ಇದು ಪಾಕಿಸ್ತಾನದಲ್ಲಿ ಭಾರತದ ಸೇನೆ ನಡೆಸಿರುವಂತಹ ಸ್ಟ್ರೈಕ್, ಮೆಗಾ ಸ್ಟ್ರೈಕ್. ಯಾವ ಯುದ್ಧಕ್ಕಾದ್ರೂ ಇದು ಕಡಿಮೆ ಇದೆಯಾ? ವಾಟರ್ ಸ್ಟ್ರೈಕ್ ಬೇರೆ ಕೊಟ್ಟಿದ್ದೀವಿ. ಈ ಯುದ್ಧದಲ್ಲಿ ನಾವು ಕಳ್ಕೊಂಡಿಲ್ಲ, ನೀರನ್ನ ಪಡ್ಕೊಂಡಿದ್ದೀವಿ, ಗೆಲುವನ್ನ ಪಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಕಾಂಗ್ರೆಸ್ಗೆ ಆಘಾತ ಕೊಟ್ಟ ಮೋದಿ ಯಾವ ರೀತಿ ಕಾಂಗ್ರೆಸ್ ಮೇಲೆ ಇದ್ದು ಸರ್ಜಿಕಲ್ ಸ್ಟ್ರೈಕ್ ನೋಡಿ. ಇಲ್ಲಿ ರಾಹುಲ್ ಗಾಂಧಿ ಅವ್ರು ನಮ್ದು ಎಷ್ಟು ವಿಮಾನ ಹೋಯ್ತು ಲೆಕ್ಕ ಕೊಡಿ ಅಂತ ಹೇಳ್ತಿರೋ ಟೈಮಲ್ಲಿ ಯಾವ ರೀತಿ ಶಶಿ ತರೂರ್ ಅವರು ಒಗ್ಗಟ್ಟಿನಿಂದ ಹೋರಾಡೋಣ ಅನ್ನುವಂಥ ಮಂತ್ರವನ್ನು ಜಪಿಸ್ತಿದ್ದಾರೆ. OIC ಹೋಗಿ ಭಾರತದಲ್ಲಿ ಅಮಾಯಕರನ್ನ ಟಾರ್ಗೆಟ್ ಮಾಡಿದ್ರೆ ನುಗ್ಗಿ ಹೊಡಿದೆ ಏನ್ ಮಾಡಬೇಕು, ಧ್ವಂಸ ಮಾಡ್ತೀವಿ, ಇನ್ನು ಮುಂದಿನ ಖಾಯಂ ಅನ್ನುವಂಥ ಧ್ವನಿಯನ್ನು ಎತ್ತಿದ್ದಾರೆ. ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕ ಕೂಡ ಈ ವಿಚಾರದಲ್ಲಿ ಮೋದಿ ಗವರ್ಮೆಂಟ್ ಪರವಾಗಿ ಧ್ವನಿ ಎತ್ತುವಂಥ ಬೆಳವಣಿಗೆಗಳಾಗ್ತಿದ್ದಾವೆ. ಅದು ಚಿದಂಬರಂ ಅವರು ಇರಬಹುದು, ಸಲ್ಮಾನ್ ಖುರ್ಷಿದ್ ಇರಬಹುದು, ಶಶಿ ತರೂರ್ ಇರಬಹುದು, ಬೇರೆ ಸೀನಿಯರ್ಸ್ ಇರಬಹುದು. ಸೊ ಕಾಂಗ್ರೆಸ್ಸಿಗರ ಬಾಯಲ್ಲೇ ಈ ಆಪರೇಷನ್ ಸಕ್ಸಸ್ ಅನ್ನ ಹೇಳುವ ಮೂಲಕ ಕಾಂಗ್ರೆಸ್ ಟಾಪ್ ಲೀಡರ್ಶಿಪ್ಗೆ ಇದು ಅತಿ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಎಲ್ಲ ಪಕ್ಷಗಳ ಒಂದು ನಿಯೋಗವನ್ನ ಮಾಡುವಂಥ ಅತಿ ಜಾಣ್ಮೆಯ ಹೆಜ್ಜೆಯನ್ನ ಇಟ್ಟು ವಿರೋಧಿಸ್ತಿರೋರಿಗೆ ಈಗ ಯಾವ ರೀತಿ ತಿರುಗು ಬಾಣವಾಗಿದೆ ಈ ಬೆಳವಣಿಗೆ ನೋಡ್ತಾ ಇದ್ದೀವಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.